ನಿಮ್ಮ ಯಾವುದೇ ಒಂದು ಬೆಸ್ಟ್ ವಿಡಿಯೋನ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋ ಈ ಸಿಂಪಲ್ ಟ್ರಿಕ್ನ ಫಾಲೋ ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಸಾವಿರಾರು ಲಕ್ಷಾಂತರ ವ್ಯೂಸ್ ಬಂದ್ರು, ಪ್ರೊಫೈಲ್ ವಿಸಿಟ್ ಮಾಡಿದ್ರು, ಎಷ್ಟೇ ಲೈಕ್ ಕಮೆಂಟ್ ಬಂದ್ರು ಜನ ನಿಮ್ಮನ್ನ ಫಾಲೋ ಮಾಡೋದೇ ಇಲ್ಲ. ಆನೆಸ್ಟ್ಲಿ ಲಾಸ್ಟ್ 8-10 ವರ್ಷಗಳಿಂದ ನಾನು ಏನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಕ್ವಾಲಿಟಿ ಕಂಟೆಂಟು ಮತ್ತೆ ನಿಮ್ಮ ಪ್ರೊಫೈಲ್ ವಿಸಿಬಿಲಿಟಿ ಎಲ್ಲ ಕರೆಕ್ಟ್ ಆಗಿಲ್ಲ, ಜನಕ್ಕೆ ನೀವು ಏನು ಹೇಳ್ತಿದ್ರೆ ನಿಮ್ಮ ಕಂಟೆಂಟ್ ನೀಶೆ ಕರೆಕ್ಟ್ ಆಗಿಲ್ಲಪ್ಪ ಅಂದರೆ ಜನ ನಿಮ್ಮನ್ನು ಯಾವತ್ತು ನೀವು ಎಷ್ಟು ಒಳ್ಳೆ ಕ್ವಾಲಿಟಿ ವಿಡಿಯೋ ಮಾಡಿ ಏನೇ ಮಾಡಿ ಜನಕ್ಕೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ರು, ವ್ಯೂಸ್ ಬರ್ತಿದ್ರು, ನಿಮ್ಮ ಪೇಜ್ನ ಯಾರು ಫಾಲೋ ಮಾಡೋದೇ ಇಲ್ಲ. ಸೊ ಅದಕ್ಕೆ ಮೊದಲು ನಿಮ್ಮ ಪ್ರೊಫೈಲ್ ಸ್ಟೈಲ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿ. ಒಂದ್ಸರ್ತಿ ಈ ರೀತಿ ಸ್ಕ್ರೀನ್ ಶಾಟ್ ತಗೊಂಡು ಚಾಟ್ GPT ಹೋಗ್ಬಿಟ್ಟು ಸಿಂಪಲ್ ಪ್ರಾಂಪ್ಟ್ನ ಎಂಟರ್ ಮಾಡಿಬಿಟ್ಟು ಎಂಟರ್ ಕೊಡಿ, ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ನಿಮಗೆಲ್ಲ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಜಸ್ಟ್ ನಿಮ್ಮ ಬಯೋ ಅಷ್ಟೇ ಅಲ್ಲ, ನಿಮ್ಮ ಪ್ರೊಫೈಲ್ ಡೀಟೇಲ್ ಇಟ್ಕೊಂಡು ನಿಮ್ಮ ಸ್ಟೋರೀಸು, ನೇಮ್ಸು, ಕೀವರ್ಡ್ಸು, ಹ್ಯಾಶ್ಟ್ಯಾಗ್ಸು ಏನೆಲ್ಲ ಮಾಡಬೇಕು, ಏನೆಲ್ಲ ಚೇಂಜಸ್ ಮಾಡಬೇಕು ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ನಿಮಗೆ ಎಲ್ಲ ಇಲ್ಲೇ ತೋರಿಸ್ಕೊಡತ್ತೆ. ಹಾಗಾದ್ರೆ ನೀವು ಅನ್ಕೊಳ್ಬಹುದು, ಏನಪ್ಪ ಪ್ರೊಫೈಲ್ ಡೀಟೇಲ್ಸ್ಗಳು ಈ ರೀತಿ ಕ್ವಾಲಿಟಿ ಹೈ ಎಲ್ಲ ಚೆನ್ನಾಗಿ ಮಾಡಿದ್ವಿಯಪ್ಪ ಅಂದರೆ ಫಾಲೋವರ್ಸ್ಗೆ ಏನಾಗ್ತಾರಪ್ಪ ಅಂತ ನೀವು ಕನ್ಫ್ಯೂಸ್ ಆಗಿದ್ರೆ ನಿಮ್ಮಲ್ಲೇ ಚೆಕ್ ಮಾಡಿ ಆಯಿತಾ. ಜಸ್ಟ್ ನಿಮ್ಮ ಪ್ರೊಫೈಲಲ್ಲಿ ವಿಸಿಟ್ ಮಾಡಿ, ನೀವು ಯಾರೆಲ್ಲ ಫಾಲೋಯಿಂಗ್ ಹೋಗಿದ್ದೀರಾ ಆ ಫಾಲೋಯಿಂಗ್ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟರ್ಸ್ ಪೇಜಲ್ಲಿ ಹೋಗಿ ನೀವು ಯಾರನ್ನ ಫಾಲೋ ಮಾಡಿದ್ರೆ ನೋಡಿ, ಅವರ DP ನೋಡಿ, ಬಯೋ ನೋಡಿ, ಅವರಂಥ ವಿಸಿಬಿಲಿಟಿ ನೋಡಿ, ಅಥವಾ ಅವರ ಕಂಟೆಂಟ್ ನೀಸ್ ಕೆಲವೊಂದು ವೀಡಿಯೋಸ್ಗಳನ್ನು ಸ್ವೈಪ್ ಮಾಡಿ ನೋಡಿ, ನಿಮಗೆ ರಿಲೇಟೇಬಲಿ ಅದು ಇಷ್ಟ ಆಗ್ತಿರತ್ತೆ, ಇದರಿಂದ ತುಂಬ ಯೂಸ್ಫುಲ್ ಇದೆ ಅಂಥವ್ರನ್ನ ಮಾತ್ರ ನೀವು ಫಾಲೋ ಮಾಡಿರ್ತೀರ. ಸೊ ಅಲ್ಲಿ ಪ್ರೊಫೈಲ್ ಜೊತೆಗೆ ನಿಮ್ಮ ನೀಶ್ ಕೂಡ ಕರೆಕ್ಟಾಗಿತ್ತು, ನಿಮ್ಮ ವೇ ಕರೆಕ್ಟಾಗಿ ಕಾಣಿಸಿದೆ ಜನಕ್ಕಂದರೆ ಆವಾಗ ಮಾತ್ರ ಜನ ಫಾಲೋ ಮಾಡ್ತಾರೆ. ಸೊ ಕೊನೆಯದಾಗಿ ನಾನು ಒಂದೇ ಮಾತಲ್ಲಿ ನಿಮ್ಗೆ ಹೇಳಬೇಕಪ್ಪ ಅಂದರೆ ನಿಮ್ಮ ಕ್ವಾಲಿಟಿ ಕಂಟೆಂಟು ಅಥವಾ ನಿಮ್ಮ ಕಂಟೆಂಟಲ್ಲಿ ಎಷ್ಟು ವ್ಯಾಲ್ಯೂನ ನೀವು ಆ್ಯಡ್ ಮಾಡ್ತಿದ್ದೀರಾ ಅಷ್ಟೇ ನಿಮ್ಮ ಬಟ್ಟೆಗಳು ಸರಿಯಾಗಿರಲಿ, ಅಷ್ಟೇ ಚೆನ್ನಾಗಿ ನೀವು ಕ್ಯಾಮರಾ ಮುಂದೆ ಬಂದು ಕೂತ್ಕೊಳ್ಳಿ, ಅಷ್ಟೇ ಚೆನ್ನಾಗಿ ನಿಮ್ಮ ಪ್ರೊಫೈಲ್ ಕೂಡ ಇರಲಿ, ಅಷ್ಟೇ ಚೆನ್ನಾಗಿ ನಿಮ್ಮ ನೀಶ್ ಕಂಟೆಂಟ್ ನೀವು ಏನು ಕಂಟೆಂಟ್ ಮಾಡ್ತೀರಾ ಅದರ ರಿಲೇಟೆಡ್ ಕಂಟೆಂಟ್ನ ಕಂಟಿನ್ಯೂಸ್ಲಿ ಮಾಡ್ತಾ ಹೋದ್ರೇ ನಿಮಗೊಂದು ವ್ಯಾಲ್ಯೂ ಇರುತ್ತೆ, ಜನ ಫಾಲೋ ಮಾಡ್ತಾರೆ. ನೀವು ಇವತ್ತೊಂದು ಕಂಟೆಂಟ್ ಬೇರೆ, ನಾಳೆ ಒಂದು ಕಂಟೆಂಟ್ ಬೇರೆ ಮಾಡಿದ್ರೆ ಜನ ಅನ್ಫಾಲೋ ಮಾಡೋಗ್ತಾರೆ. ಬಿಕಾಸ್ ಏನ್ ಬೇಕಾಗಿದೆ ಅದೇ ಇಲ್ಲಪ್ಪ ಅಂದ್ರೆ ನಿಮ್ಮನ್ನ ಫಾಲೋ ಮಾಡಿ ಏನ್ ಸಿಗ್ತಿದೆ ಅವ್ರಿಗೆ. ಆದ್ರೆ ನೀವು ನಮ್ಮ ಕ್ರಿಯೇಟರ್ ಪಾಠಶಾಲೆ ಪೇಜ್ನ ಫಾಲೋ ಮಾಡಿದ್ರೆ ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜನಿಗೆ ಏನೆಲ್ಲ ಬೇಕು, ಟಿಪ್ಸು, ಟ್ರಿಕ್ಸು, ಐಡಿಯಾಸ್ಗಳು ಎಲ್ಲ ಸಿಗುತ್ತೆ. ಈಗಲೇ ಫಾಲೋ ಮಾಡಿ ರಾಕೆಟ್ ಸ್ಪೀಡಲ್ಲಿ ಬೆಳೀರಿ. ನಮಸ್ಕಾರ.